ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಿಂದ ಗೌತಮಿ ಜಾಧವ್ ಔಟ್ ಆಗಿದ್ದಾರೆ. ಕೊನೆಗೂ ಪಾಸಿಟಿವಿಟಿಗೆ ಬಿಗ್ ಬಾಸ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಮೊನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅಂತ ಸುದ್ದಿ ಹೊರಬಂದಾಗ ಕೂಡ ಗೌತಮಿ ಜಾಧವ್ ಅವರ ಹೆಸರೇ ಕೇಳಿಬಂದಿತ್ತು. ಅದು ಕೂಡ ಈಗ ಮತ್ತೊಂದ್ಸಲ ನಿಜ ಆಗಿದೆ. ಇನ್ಫ್ಯಾಕ್ಟ್ ಆಗಲೇ ನಾವು ಅದನ್ನು ರಿಪೋರ್ಟ್ ಕೂಡ ಮಾಡಿದ್ವಿ, ಗೌತಮಿ ಜಾಧವ್ ಅವರು ಔಟ್ ಆಗಿದ್ದಾರೆ ಅಂತ. ಆವಾಗ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರಿ, ಎಲ್ಲಿ ಗೌತಮಿ ಔಟೇ ಆಗಿಲ್ವಲ್ಲ, ಆ ರೀತಿಯಲ್ಲ. ಬಟ್ ವೋಟಿಂಗ್ ಪ್ರಕಾರ ಗೌತಮಿ ಅವರು ಔಟ್ ಆಗ್ತಾರೆ ಅನ್ನೋದು ಆಲ್ಮೋಸ್ಟ್ ಬಹುತೇಕ ಕನ್ಫರ್ಮ್ ಆಗಿತ್ತು. ಈಗ ಅದು ಸಾಬೀತಾಗಿದೆ ಅಷ್ಟೇ. ಸ್ನೇಹಿತರೆ, ಗೌತಮಿ ಜಾಧವ್ ಅವರು ಈಗ ಏನು ಎಲಿಮಿನೇಟ್ ಆಗಿ ಹೋಗಿದ್ರಲ್ಲ, ಅದ್ರ ಬಗ್ಗೆ ಜಾಸ್ತಿ ಚಕಾರ ಏನಿಲ್ಲ ನನಗೆ. ಬಟ್ ಆದರೆ ಲಾಸ್ಟ್ ವೀಕಲ್ಲಿ ಕೆಲವೊಂದಷ್ಟು ಹೈ ಡ್ರಾಮಾ ಮಾಡಿದ್ರಲ್ಲ ಬಿಗ್ ಬಾಸ್. ಅಂದರೆ ಧನರಾಜ್ ಅವರೇನೋ ತಪ್ಪು ಮಾಡಿದ್ರು, ಅದಾದಮೇಲೆ ನಾಮಿನೇಷನ್ ಪ್ರಕ್ರಿಯೆ ಸುಮ್ಮನೆ ಮತ್ತೊಂದ್ಸಲ ಕ್ರಿಯೇಟ್ ಮಾಡಿದ್ದು. ಹನುಮಂತ ಅವ್ರು ಮಾತ್ರ ಆ್ಯಕ್ಚುಲಿ ಫಿನಾಲೆಗೆ ಹೋಗಿದ್ದು. ಬೇಕು ಅಂತ ಯಾಕೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು ಅನ್ನೋದಕ್ಕೆ ಕರೆಕ್ಟಾಗಿ ಇನ್ನೂ ಉತ್ತರನೇ ಸಿಗಲಿಲ್ಲ ನಿನ್ನೆ ಪಂಚಾಯತಿಲಿ ಕೂಡ. ಸುಮ್ಮನೆ ಲೈಕ್ ಧನರಾಜ್ ಅವರಿಗೆ ಸ್ವಲ್ಪ ಬ್ಲೇಮ್ ಮಾಡುವಂತಹ ಪ್ರಯತ್ನ ಆಯಿತು. ಅದನ್ನು ಹೊರತುಪಡಿಸಿ ಬಿಗ್ ಬಾಸೇ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿತ್ತು ಲಾಸ್ಟ್ ವೀಕಲ್ಲಿ. ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ ಯಾಕೆ, ನಾಮಿನೇಷನ್ ಪ್ರಕ್ರಿಯೆ ಒಂದು ರೀತಿ ಹೇಗಿತ್ತು ಅಂತಂದ್ರೆ ತ್ರಿವಿಕ್ರಮ್ ಅವ್ರನ್ನ ಸೇಫ್ ಮಾಡೋದಕ್ಕೋಸ್ಕರ ಮಾಡಿದ್ರೇನೋ ಅನ್ನೋ ರೀತಿ ಇತ್ತು. ಅದು ಬಹಳ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಬಿಗ್ ಬಾಸ್ ಅವ್ರು ಮಾಡಿರುವಂತಹ ಎಡವಟ್ಟುಗಳನ್ನ ಕಿಚ್ಚ ಸುದೀಪ್ ಅವರು ಅಟೆಂಡ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಿನ್ನೆ ಪಂಚಾಯತಿಯಲ್ಲಿ. ಕೊನೆಯ ಪಂಚಾಯತಿ ಕೂಡ ಆಗಿತ್ತಿದು. ಬಟ್ ಆದರೆ ಆ ರೀತಿ ಯಾವುದೂ ಆಗ್ಲಿಲ್ಲ. ಎಗೈನ್ ಕಂಟೆಸ್ಟೆಂಟ್ಸ್ಗಳ ಮೇಲೇನೆ ಲೈಕ್ ಬ್ಲೇಮ್ ಗೇಮ್ ಶುರುವಾಯಿತು. ಅಫ್ಕೋರ್ಸ್ ಇಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ದೂಷಣೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಬಿಗ್ ಬಾಸ್ ಟೀಮ್ ಕಡೆಯಿಂದ ಏನು ಫೀಡಿಂಗ್ ಕೊಡ್ತಾರೋ ಅದನ್ನೇ ಅವರು ಆ್ಯಕ್ಚುಲಿ ಅಟೆಂಡ್ ಮಾಡಬೇಕಾಗುತ್ತೆ. ಬಹುಶಃ ಈ ಎಲ್ಲ ಕಾರಣಗಳಿಂದಾಗಿನೇ, ಈ ಎಲ್ಲ ಕನ್ಫ್ಯೂಷನ್ಗಳಿಂದಾಗಿನೇ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಈ ಬಿಗ್ ಬಾಸ್ ಸಹವಾಸ ಸಾಕು ಅಂತ ಅನಿಸಿದ್ದಿರಬಹುದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಅವರು ರಾಜೀನಾಮೆ ಕೂಡ ಘೋಷಣೆ ಮಾಡಿರಬಹುದು. ಬಿಕಾಸ್ ಎಸ್ಪೆಷಲಿ ಲಾಸ್ಟ್ ವೀಕಲ್ಲಿ ಏನೇನು ಹೈ ಡ್ರಾಮಾ ಮಾಡಿದಾರಲ್ಲ, ಅದ್ರ ಬಗ್ಗೆ ಹೇಳೋದಕ್ಕೆ ಪದ ಇಲ್ಲ ಬಿಡಿ. ಈಗ ಧನರಾಜ್ ಅವರನ್ನ ಸುಮ್ಮನೆ ಅಲ್ಲಿ ಒಂದು ರೀತಿ ಬಲಿಕ ಬಕರ ಮಾಡಿ ಅವರನ್ನ ಸ್ವಲ್ಪ ಕ್ಲಾಸ್ ತಗೊಳ್ಳೋ ಥರ ಮಾಡಿದ್ರು. ಬಟ್ ಕೊನೆ ಪಂಚಾಯಿತಿ ಆಗಿದ್ರಿಂದ ಅದನ್ನು ಜಾಸ್ತಿ ಹೈಲೈಟ್ ಮಾಡಲಿಲ್ಲ. ಗೌತಮಿ ಅವರು ಎಲಿಮಿನೇಟ್ ಆಗಿದ್ರ ಬಗ್ಗೆ ಅಷ್ಟೇನು ಬೇಜಾರಿಲ್ಲ. ಬಟ್ ಆದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ನಾಮಿನೇಟ್ ಆಗಿರಬೇಕಾಗಿತ್ತು. ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ಸೇಫ್ ಮಾಡೋದಕ್ಕೆ ಒಂದು ವೋಟ್ ಬಿದ್ದಿದ್ರು, ಸುಮ್ಮನೆ ಸೇಫ್ ಮಾಡಿದ್ರು. ಲಾಸ್ಟ್ ವೀಕಲ್ಲಿ ಇರುವಾಗ ಈ ಥರದೊಂದು ಪ್ರಾವಿಷನ್ ಯಾಕೆ ಕೊಟ್ಟರು ಗೊತ್ತಿಲ್ಲ ಅವರಿಗೆ. ಆ್ಯಂಡ್ ಮೋಕ್ಷಿತಾ ಅವರು ಬೇಕು ಮೋಕ್ಷಿತಾ ಅವ್ರನ್ನ ಅದು ಯಾಕೆ ಹನುಮಂತ ಸೇಫ್ ಮಾಡಿದ್ರೆ ಗೊತ್ತಿಲ್ಲ. ಹನುಮಂತ ಅವರು ಮೋಕ್ಷಿತಾ ಅವ್ರನ್ನ ಚೂಸ್ ಮಾಡ್ತಾರಾ ಅಥವಾ ಬೇರೆಯವ್ರನ್ನ ಚೂಸ್ ಮಾಡ್ತಾರಾ ಅದು ಗೊತ್ತಿಲ್ಲ. ಬಟ್ ಹನುಮಂತ ಅವ್ರಿಗೆ ಆ ಆಪ್ಷನ್ ಯಾಕೆ ಕೊಡಬೇಕಾಗಿತ್ತು ಫಿನಾಲೆ ವೀಕಲ್ಲಿ? ಸೊ ದಟ್ ವಾಸ್ ನಾಟ್ ಲೈಕ್ ಅಂದರೆ ಆ ಪ್ರಿವಿಲೇಜ್ ಯಾಕೆ, ಅದು ಕರೆಕ್ಟಾಗಿ ಕನ್ವಿನ್ಸೇ ಆಗಲಿಲ್ಲ ಯಾಕೆ ಅದನ್ನು ಆ ಒಂದು ಪ್ರಾವಿಷನ್ ಕೊಟ್ಟರು ಹನುಮಂತ ಅವ್ರಿಗೆ ಅಂತ. ಆ್ಯಂಡ್ ಅಫ್ಕೋರ್ಸ್ ನಿನ್ನೆ ಪಂಚಾಯಿತಿಯಲ್ಲಿ ಎಲ್ಲರೂ ಕೇಳಿದ್ರು, ಮೋಕ್ಷಿತಾ ಅವರು ಲೈಕ್ ಅಂದರೆ ಫಿನಾಲೆ ವಾರಕ್ಕೆ ಎಂಟರ್ ಆಗೋದಕ್ಕೆ ಅಷ್ಟೆಲ್ಲ ಡಿಸರ್ವಿಂಗ್ ಇದ್ರ ಅಂತ ಕೇಳಿದ್ರು. ಯುನಾನಿಮಸ್ ಆಗಿ ಇಲ್ಲ, ಅವ್ರು ಡಿಸರ್ವಿಂಗ್ ಇಲ್ಲ, ಅವರ ಕಂಪ್ಲೀಟ್ ಆಟವನ್ನು, ಇಲ್ಲಿ ತನಕದ ಆಟವನ್ನು ನೋಡೋದಾದ್ರೆ ಅವ್ರು ಡಿಸರ್ವಿಂಗ್ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಅಫ್ಕೋರ್ಸ್ ಗೌತಮಿ ಅವರು ನಾಮಿನೇಟ್ ಆಗಿದ್ರು. ಬಹುಶಃ ಲೈಕ್ 7 ಜನ ಒಟ್ಟಿಗೆ ನಾಮಿನೇಟ್ ಆಗಿರ್ತಿದ್ರು ಕೂಡ ನಾಮಿನೇಟ್ ಆಗಿರ್ತಾ ಇದ್ರು ಅವರು, ಅದು ಬೇರೆ ವಿಚಾರ. ಬಿಕಾಸ್ ಹನುಮಂತ ಮಾತ್ರ ಫಿನಾಲೆ ವೀಕಿಗೆ ಎಂಟರ್ ಆಗಿದ್ದು. ಬಟ್ ಆದರೆ ಅವಾಗೊಂದು ಫೈಟ್ ಇರ್ತಾ ಇತ್ತು, ತುಂಬ ಚೆನ್ನಾಗಿ ಫೈಟ್ ಇರೋದು. ಯಾರ್ಯಾರ ಫ್ಯಾನ್ ಬೇಸ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗಿರೋದು. ಆ ಆರ್ಡರ್ ಪ್ರಕಾರ ಯಾರೆಲ್ಲ ಲೈಕ್ ಅಂದರೆ ಸೇಫ್ ಆಗ್ತಾರೆ, ಅದ್ರ ಪ್ರಕಾರ ಯಾರ ವೆಯ್ಟೇಜ್ ಎಷ್ಟರ ಮಟ್ಟಿಗೆ ಜನಕ್ಕೆ ಯಾರ್ಯಾರು ಇಷ್ಟ ಆಗಿದ್ದಾರೆ ಅನ್ನೋಂತಹ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು. ಈಗ ಈಸಿಯಾಗಿ 2 ಮೊಲಗಳು ಕಿಚ್ಚ ಸುದೀಪ್ ಅವರೇ ಹೇಳಿದ ಹಾಗೆ. ತ್ರಿವಿಕ್ರಮ್ ಅವರು ಇಮಿಡಿಯೇಟ್ ಆಗಿ ಜಂಪ್ ಹಾಕ್ಬಿಟ್ರು ಕೊನೆ ತನಕ. ಲೈಕ್ ಅಂದ್ರೆ ಅವರನ್ನ ನಾಮಿನೇಟ್ ಬರ್ತಾ ಇದ್ದಂಥವ್ರು ಲಾಸ್ಟ್ ಇನ್ನೇನು ಕೊನೆ ದಿನ ಬಂದಾಗ ಅವರನ್ನು ನಾಮಿನೇಟೇ ಮಾಡಲಿಲ್ಲ. ಈ ಕಡೆ ಮೋಕ್ಷಿತಾ ಅವರು ಅವ್ರು ಹೇಳಿದ್ರು ಒಂಥರ ಜಂಪ್ ಶಿಫ್ಟ್ ಆದಂಗೆ ಆಯ್ತಲ್ಲ ನಿಮಗೆ ಅಂತ. ಅವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು. ಸೊ ಇದು ಎಷ್ಟರ ಮಟ್ಟಿಗೆ ಅದು ಓಕೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ. ಅಂಡ್ ಗೌತಮಿ ಅವರು ಅವ್ರು ಮಾಡಿದಂತಹ ಕರ್ಮದ ಫಲವನ್ನು ಅವರೇ ಅನುಭವಿಸಿದ್ದಾರೆ ಅಂತ ಒಂದು ಕಡೆ ಹೇಳಬಹುದು. ಬಟ್ ಅಫ್ಕೋರ್ಸ್ ಈಗೇನು ನಾಮಿನೇಟ್ ಆಗಿದ್ರಲ್ವಾ 5 ಜನ, ಸೊ ಅವರಲ್ಲಿ ಎಷ್ಟೋ ಜನರಿಗಿಂತ ಗೌತಮಿ ಅವರು ಬೆಟರ್ ಇದ್ರು, ಅದನ್ನು ಮಾತ್ರ ಒಪ್ಕೊಳ್ಳೇಬೇಕಾಗತ್ತೆ. ಅವ್ರ ಪಾಸಿಟಿವಿಟಿ ಅಂತ ಹೇಳಿದ್ರು, ಹೌದು, ಅದು ಬಾಯ್ಬಿಟ್ಟು ಹೇಳಿದ ಕಾರಣಕ್ಕೆ ಅದೇ ಸ್ವಲ್ಪ ಹೈಲೈಟ್ ಆಗ್ತಾ ಬಂತು ಹೊರತು ಅವ್ರ ಪಾಸಿಟಿವಿಟಿಯನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಮೋಕ್ಷಿತ ಅವ್ರ ಥರ ಹಿಂದ್ಗಡೆ ಗೌತಮಿ ಅವ್ರದ್ದು ಒಂದು ನೆನ್ನೆ VT ಹಾಕಿದ್ರು ಗೊತ್ತಾ ಲಾಸ್ಟಿಗೆ ಅವ್ರು ಹೊರಗಡೆ ಬಂದಾದ್ಮೇಲೆ, ಅದ್ರಲ್ಲಿ ಮೋಕ್ಷಿತ ಅವ್ರು ಹೇಳಿದ್ದಾರೆ ಅವ್ರು ಇವ್ರ ಬಕೆಟ್ ಇವ್ರಿಗೆ ಅವ್ರ ಬಕೆಟ್ ಅಂತ. ಆ ರೀತಿ ಮಂಜು ಮತ್ತೆ ಗೌತಮಿ ಅವ್ರ ಬಗ್ಗೆ ಮೋಕ್ಷಿತ ಅವ್ರು ಮಾತಾಡ್ದಂಗೆ ಗೌತಮಿ ಅವರು ಮೋಕ್ಷಿತ ಅವ್ರ ಬಗ್ಗೆ ಮಾತಾಡಲಿಲ್ಲ ಇಲ್ಲಿ ತನಕ. ಫ್ರೆಂಡ್ಶಿಪ್ ಮೊದಲಿಂದ ಏನಿತ್ತು ಅದನ್ನು ಉಳಿಸ್ಕೊಂಡು ಬಂದರು, ಅದಕ್ಕೆ ಬೆಲೆ ಕೊಡ್ತಾ ಬಂದರು. ಆ ರೀತಿ ಯಾವತ್ತೂ ಅವರು ಹಿಂದೆ ಮಾತಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಲೇ ಇಲ್ಲ. ಹಾಗೆಯೇ ಮಂಜು ಅವ್ರ ಜೊತೆಗೆ ಇರೋದ್ರಿಂದ ಇಬ್ಬರಾಟಕ್ಕೂ ಸಮಸ್ಯೆ ಆಗ್ತಾ ಇದೆ. ಮಂಜು ಅವ್ರ ತಂಗಿ ಬಂದು ಹೇಳಿದ್ರು ಅವ್ರ ಜೊತೆಗೆ ಇರಬೇಡ ಅಂತ ಹೇಳಿದಾಗ, ಆವಾಗ ಸ್ನೇಹಿತನಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾವು ಹಿಂಜರಿಯೋದಕ್ಕೆ ಅವ್ರು ಮನಸ್ಸು ಮಾಡಿದ್ರೆ ಹೊರತು, ಈ ನಮ್ಮ ಭವ್ಯ ಮತ್ತೆ ತ್ರಿವಿಕ್ರಮ್ ಆಡ್ತಾ ಇದಾರಲ್ಲ ಹೈ ಡ್ರಾಮಾ ನಾಟಕ, ಸಿಕ್ಕಾಪಟ್ಟೆ ನಾಟಕ ಆಡ್ತಿದಾರಲ್ಲ, ನಮಗೂ ಅವ್ರಿಗೆ ಕಂಡ್ರೆ ಆಗಲ್ಲ ಅನ್ನೋ ಥರ ಎಲ್ಲ ಆಟ ಆಡ್ಕೊಂಡು ಕೆಲವೊಂದಷ್ಟು ಪಿಕ್ಚರ್ ಕೂಡ ಟ್ರೈ ಮಾಡ್ತಾ ಇದಾರಲ್ಲ ಹೊರಗಡೆ ಜನಗಳಿಗೆ, ಆ ರೀತಿ ಯಾವತ್ತೂ ಮಾಡಿಲ್ಲ.
ಅವರು ಜೆನ್ಯೂನ್ ಆಗಿ ಲೈಕ್ ಮಂಜು ಅವರಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟರು, ಜೆನ್ಯೂನ್ ಆಗಿ ಅವ್ರ ಮೇಲೆ ಒಂದು ಸ್ನೇಹದ ಭಾವನೆ ಇತ್ತು ಅವ್ರಿಗೆ. ಸೊ ಹಾಗಾಗಿ ಅವರಿಗೆ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕಾಗಲಿಲ್ಲ. ಅದನ್ನ ನೇರವಾಗಿ ಒಪ್ಕೊಂಡ್ರು ಕೂಡ. ನನಗೆ ಕೇವಲ 80 to 85% ಮಾತ್ರ ನನಗೆ ಅವರಿಂದ ದೂರ ಆಗೋದಕ್ಕೆ ಸಾಧ್ಯ ಆಯಿತು. ಬಟ್ ಕೆಲವೊಂದು ವಿಷಯಗಳಲ್ಲಿ ಕಂಪ್ಲೀಟ್ ಆಗಿ ರೂಡ್ ಆಗಿ ಬಿಹೇವ್ ಮಾಡಿ ಮಂಜು ಅವ್ರನ್ನ ನಾನು ದೂರ ಇಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅಂತ. ಅಲ್ಲಿ ನಿಜವಾದ ಸ್ನೇಹ ಇದ್ದಿದ್ದಲ್ವಾ, ನಿಜವಾದ ಒಂದು ಸಂಬಂಧ ಇತ್ತು. ಹಾಗಾಗಿ ಅವರಲ್ಲಿ ಅದನ್ನ ಓಕೆ, ಆಟ ಹತ್ರ ಬರ್ತಾ ಇದೆ, ಫಿನಾಲೆ ಹತ್ರ ಬರ್ತಾ ಇದೆ, ಈಗ ಈ ಥರನ ನಾನು ದೂರ ಇಡಬೇಕು, ಬಿಕಾಸ್ ಅದೇ ಜನಕ್ಕೆ ಇಷ್ಟ ಆಗೋದು, ಅದೇ ಅವರ ಮನೆಯವ್ರಿಗೂ ಇಷ್ಟ ಆಗೋದು, ಅಥವಾ ನನ್ನ ಗಂಡ ಕೂಡ ಅದನ್ನೇ ಹೇಳಿ ಹೋಗಿರೋದು. ನಾನು ಕೇವಲ ಆಟವನ್ನು ಫೋಕಸ್ ಮಾಡಿಕೊಂಡು ಇಲ್ಲಿ ತನಕ ಏನು ಕಾಪಾಡ್ಕೊಂಡು ಬಂದಿರುವಂತಹ ಸಂಬಂಧನ ದೂರ ಇಟ್ಬಿಡಬೇಕು, ಬೇಕಿದ್ರೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವರು ನಾಟಕ ಆಡಲಿಲ್ಲ. ಸೊ ಅಂಡ್ ಅಗೇನ್ ಪಾಸಿಟಿವ್. ಅಂಡ್ ತ್ರಿವಿಕ್ರಮ್ ಅವ್ರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ ಕೊಡ್ತಾರಲ್ಲ, ನಿನ್ನೆ ಒಂದು ಹೇಳಿದ್ರು ಅವ್ರು, ಆ್ಯಕ್ಚುಲಿ ಒಂದು ಜಿಂಕೆ ಮತ್ತು ಹುಲಿ ಕಥೆ ಹೇಳಿದ್ರು. ಅದು ತುಂಬಾ ಒಂಥರ ಡಿರಾಗೇಟರಿ ಸ್ಟೇಟ್ಮೆಂಟ್ಸ್ ಅಲ್ವಾ ಆ ಥರ ಹೇಳೋದು. ಹುಲಿ ಏನೋ ಹಸಿಸ್ಕೊಂಡಿತ್ತಂತೆ, ಅದು ಬೇಟೆ ಆಡ್ಕೊಂಡು ಬರ್ತಾ ಇತ್ತಂತೆ, ದೇವಸ್ಥಾನದ ಮುಂದೆ ಜಿಂಕೆ ಕೂತಿತ್ತಂತೆ, ಜಿಂಕೆ ಏನೋ ಮತ್ತೆ ಹುಲಿಗೆ ಹೇಳ್ತಂತೆ ನೀನು ನಾನ್ ವೆಜ್ ತಿನ್ಬೇಡ ಅಂತ, ಮಾಂಸ ತಿನ್ಬೇಡ ಅಂತ. ಆಮೇಲೆ ಜಿಂಕೆ ಮೆತ್ತಗಾಗೋಯ್ತಂತೆ, ಜಿಂಕೆ ಈಗ ಬೇಟೆ ಆಡ್ಬೇಕಂತೆ, ತುಂಬ ಹಸ್ಕೊಂಡಿದೆಯಂತೆ. ಬಟ್ ಆದರೆ ಆ ಒಂದು ಪ್ರೋಸೆಸ್ಸಲ್ಲಿ ಜಿಂಕೆ ಕೂಡ ಕಡಿಮೆ ಆಗಿದೆ, ಯಾಕಂದರೆ ಮಂಜು ಅವರ ಆಟ ಹುಲಿ ಕೂಡ ಈಗ ಡೌನ್ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಅದು ಕೂಡ ಒಂದು ಮಾತು ಸೇರಿಸ್ತಾರೆ ತ್ರಿವಿಕ್ರಮ್ ಅವರು. ನಾಮಿನೇಷನ್ ಇಲ್ಲ ಅಲ್ವಾ, ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇವಾಗ ಅಂತ. ಸೊ ಈ ರೀತಿಯೆಲ್ಲ ಕೆಲವೊಂದಷ್ಟು ಈ ಚೀಪ್ ಕ್ಲಾಸ್ ಸ್ಟೇಟ್ಮೆಂಟ್ಸ್ಗಳನ್ನು ಆ್ಯಕ್ಚುಲಿ ಗೌತಮಿ ಅವರು ಯಾರ ಬಗ್ಗೆನೂ ಮಾತಾಡಿಲ್ಲ ಇಲ್ಲಿ ತನಕ. ಇನ್ಫ್ಯಾಕ್ಟ್ ಏನೂ ಇಲ್ಲ, ತ್ರಿವಿಕ್ರಮ್ ಅವರು ಹೇಳುವಂತಹ ಮಾತುಗಳಿಗೆ ಅಥವಾ ರಜತ್ ಅವರು ಹೇಳಿರುವಂತಹ ಮಾತುಗಳಿಗೆ ಅವರು ವಾಪಸ್ ಕೊಡುವಾಗ ಕೂಡ ಕೆಲವೊಂದಷ್ಟು ವಿಷಯ ಮಾತಾಡ್ಬೋದಾಗಿತ್ತು. ಅವರ ಒಂದು ನೆಗೆಟಿವಿಟಿ ಅಥವಾ ಅವರಲ್ಲಿರುವಂತಹ ವೀಕ್ನೆಸ್ನ ಎತ್ತಿ ಮಾತಾಡ್ಬೋದಾಗಿತ್ತು. ಗೌತಮಿ ಅವರು ಯಾವತ್ತೂ ಅದನ್ನು ಮಾಡಿಲ್ಲ. ಅವರದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ನ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ರು. ಅವರದೇ ಆದಂತಹ ಒಂದು ರೀತಿಯಲ್ಲಿ ಅವರು ಪಾಸಿಟಿವ್ ಆಗಿದ್ದರು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಬಟ್ ಓನ್ಲಿ ಥಿಂಗ್ ಈಸ್ ಅವರಿಗೆ ಸ್ನೇಹ ಮತ್ತು ಟಾಸ್ಕ್ ಅಥವಾ ಈ ಒಂದು ಬಿಗ್ ಬಾಸ್ ಗೇಮನ್ನು ಸಪ್ರೇಟ್ ಮಾಡಿ ನೋಡೋದಕ್ಕೆ ಬರಲೇ ಇಲ್ಲ. ಅದಕ್ಕೂ ಅವರೇ ಕಾರಣನೇ. ಅಫ್ಕೋರ್ಸ್ ಇವಾಗ ಆಚೆ ಬಂದಿದ್ದಾರೆ ಅಂತಂದರೆ ಅದಕ್ಕೆ ಅವರ ಕಾಂಟ್ರಿಬ್ಯೂಷನು ಜಾಸ್ತಿ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಕಂಪೇರ್ ಟು ಅದರ್ 5 ಮೆಂಬರ್ಸ್, ಭವ್ಯ ಅವರು ಎಷ್ಟರ ಮಟ್ಟಿಗೆ ಆಟ ಆಡಿ ಯಾವ ರೀತಿ ಮೋಸ ಆಡಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಗೊತ್ತಿರೋ ವಿಷಯನೇ, ಅಥವಾ ಅವ್ರದ್ದು ವ್ಯಕ್ತಿತ್ವದಲ್ಲಿ ಎಷ್ಟರ ಮಟ್ಟಿಗೆ ಅಪಕ್ವತೆ ಇದೆ ಅನ್ನೋದು ಗೊತ್ತಿರೋ ವಿಷಯನೇ. ರಜತರ ಹಾ ಹೂ ಅಂದ್ಕೊಂಡು ಸುಮ್ಮನೆ ಇನ್ನೊಬ್ಬರಿಗೆ ಕಾಲು ಎಳ್ಕೊಂಡು ಇನ್ನೊಬ್ರಿಗೆ ಹಿಂದೆ ಮಾತಾಡಿಕೊಂಡು ನಮ್ಮ ರೋಗಿಷ್ಠ ರಾಜ ಅನ್ನೋದು ಮಂಜುಗೆ, ಅಥವಾ ಅವ್ನು BP ಆಗಿ ಸತ್ತೋಗ್ಬಿಡ್ತಾ ಇದ್ದ ಅಂತ ಅನ್ನೋದು, ಅಥವಾ ಆ ಥರದ್ದೆಲ್ಲ ಹಿಂದೆ ಒಬ್ಬರ ಬಗ್ಗೆ ಆ ರೀತಿ ಮಾತಾಡುವಂತಹ ಕೆಲಸದಲ್ಲಿ ಗೌತಮಿ ಅವರು ಇರಲಿಲ್ಲ. ಸೊ ಉಳಿದಂತಹ 5 ಸದಸ್ಯರಲ್ಲಿ ಆಫ್ಟರ್ ಧನರಾಜ್ ಅವರನ್ನು ಹೊರತುಪಡಿಸಿದ್ರೆ 5 ಕಂಟೆಸ್ಟೆಂಟ್ಸ್ಗಳಲ್ಲಿ ಗೌತಮಿ ವಾಸ್ ಫಾರ್ ಬೆಟರ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓನ್ಲಿ ಥಿಂಗ್ ಈಸ್ ಅವರಿಗೆ ಅವ್ರು ಮಾಡಿದ ಮಿಸ್ಟೇಕ್ ಏನಂತಂದರೆ ಬಿಗ್ ಬಾಸ್ ಒಂದು ಆಟ ಮತ್ತು ಸ್ನೇಹವನ್ನು ಸಪ್ರೇಟ್ ಮಾಡಿ ನೋಡಲಿಕ್ಕೆ ಅವರಿಗೆ ಬರಲಿಲ್ಲ ಅಷ್ಟೇ. ಅದು ಅವರು ಕೂಡ ಒಪ್ಕೊಂಡಿದ್ದಾರೆ. 80 to 85% ಮಾತ್ರ ನಾನು ಮಂಜುವನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಒಟ್ಟಾರೆಯಾಗಿ ನಿನ್ನೆ ಅದನ್ನು ಹೊರತುಪಡಿಸಿದ್ರೆ ಸ್ನೇಹಿತರೆ, ಕೆಲವೊಂದು ವಿಷಯ ಸುದೀಪ್ ಅವರು ಏನು ಅಟೆಂಡ್ ಮಾಡಿದ್ರಲ್ಲ ಪಂಚಾಯಿತಿಯಲ್ಲಿ, ಕ್ಷುಲ್ಲಕ ವಿಚಾರ ಯಾವುದೋ ಏನೋ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರ ನಡುವೆ ಆದಂತಹ ಒಂದು ಕೋಳಿ ಜಗಳ ಅಂತ ತಗೊಂಡ್ರು. ಭವ್ಯ ಅವರೇನೋ ಲಾಸ್ಟ್ ಗೇಮಲ್ಲಿ ಅಂದರೆ ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡಿರಲಿಲ್ಲ, ಅದನ್ನೇನೋ ಭವ್ಯನ ತಪ್ಪಿತಸ್ಥ ಥರ ಮಾಡಿದ್ರು. ಅಫ್ಕೋರ್ಸ್ ಭವ್ಯ ಅವರಿಗೆ ಒಂದು ಹೆದರಿಕೆ ಇದ್ದೇ ಇರುತ್ತಲ್ವಾ, ತ್ರಿವಿಕ್ರಮ್ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಮ್ಮ ಅವ್ರು ಬಂದು ಹೋದ್ಮೇಲಿಂದ ಅಂತ. ನನ್ನನ್ನು ಯಾವುದೇ ಕಾರಣಕ್ಕೂ ಇವರು ಕನ್ಸಿಡರ್ ಮಾಡಲ್ಲ ಅಂತ ಅಂದ್ಕೊಂಡ್ಮೇಲೆ ಅವ್ರಿಗೊಂದು ಭಯ ಇದ್ದೇ ಇರುತ್ತೆ. ಹಾಗಾಗಿ ಅವ್ರು ಕನ್ಸಿಡರ್ ಮಾಡಿಲ್ಲ ಆ ಒಂದು TTF ಆಟಗಳಿಗೆ. ಅದರಲ್ಲಿ ಏನು ತಪ್ಪಿದೆ? ಭವ್ಯ ಅವ್ರು ಇನ್ಫ್ಯಾಕ್ಟ್ ಡೈರೆಕ್ಟಾಗಿ ಮುಖ ಕೊಡ್ದಂಗೆ ಹೇಳಬೇಕಿತ್ತು, ನೀನು ಮಾತ್ರ ಆ ಸೇಫ್ ಝೋನ್ ಮತ್ತು ಅನ್ಸೇಫ್ ಝೋನ್ ಆಟ ಆಡುವಾಗ ನೀನು ನನ್ನನ್ನು ಹೊರಗಿಡ್ತೀಯಾ, ನಾನು ಆ್ಯಕ್ಚುಲಿ ಆಟ ಆಡ್ಕೊಂಡು ಗೆದ್ದು ಬಂದು ಆ ಸೇಫ್ ಝೋನಿಗೆ ಬಂದಾಗ, ಸೊ ನೀನು ನನ್ನನ್ನು ಹೊರಗಿಡ್ತೀಯಾ ಅನ್ನೋದು ನನಗೆ ಮನವರಿಕೆ ಆದಮೇಲೆ ನಾನು ನಿನ್ನನ್ನು ಯಾಕೆ ಚೂಸ್ ಮಾಡ್ಕೊಂಡು ಆಟ ಆಡಬೇಕು ಅನ್ನುವಂತಹ ಒಂದು ಮುಖಕ್ಕೆ ಹೊಡೆದಾಗೆ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಬೇಕಿತ್ತು. ಬಟ್ ಭವ್ಯ ಅವರಿಗೆ ಅದೇನು ಜ್ಞಾಪಕ ಬರಲ್ವೋ, ಅಥವಾ ಅವ್ರು ಯಾಕೆ ಅವರನ್ನು ಅವ್ರು ಡಿಫೆಂಡ್ ಮಾಡ್ಕೊಳ್ಳೋದಾಗ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವರಿಗೆ ತ್ರಿವಿಕ್ರಮ್ ಅವರ ನಡತೆ ಮೇಲೆ ಅಥವಾ ಅವ್ರು ಯಾವ ರೀತಿ ಬದಲಾಗ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಡೌಟ್ ಇದೆ ಅನ್ನೋದನ್ನ ಡೈರೆಕ್ಟಾಗಿ ಹೇಳ್ಬೋದಲ್ವಾ. ಇಲ್ಲಿ ತ್ರಿವಿಕ್ರಮ್ ಅವ್ರು ಜೋರಾಗಿ ಮಾತಾಡಿ ಈಗ ಪಾಪ ಭವ್ಯ ಅವ್ರನ್ನ ಮಂಗ ಮಾಡ್ದಂಗೆ ಆಯಿತು. ಇನ್ಫ್ಯಾಕ್ಟ್ ಅದೊಂದು ಕ್ಷುಲ್ಲಕ ವಿಚಾರ, ಅದನ್ನೇ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡ್ರು. ಅಯ್ಯೋ ನೀವು ಕೊನೆ ತನಕ ಈ ರೀತಿ ಮಾಡಿ, ಏನೋ ತ್ರಿವಿಕ್ರಮ್ ಭಾರಿ ಅಯ್ಯೋ ಭಯಂಕರ ವ್ಯಕ್ತಿತ್ವ, ನಂಬುದವ್ರನ್ನ ಕೈಯೇ ಬಿಟ್ಟಿಲ್ಲ ಇಲ್ಲಿ ತನಕ. ಯಾಕೆ ಅವ್ರ ಅಮ್ಮ ಬಂದ್ಬಿಟ್ಟು ಹೇಳೋದ್ಮೇಲೆ ಇವರು ಭವ್ಯನ್ನ ದೂರ ಇಡೋಕ್ಕೆ ಸ್ಟಾರ್ಟ್ ಮಾಡಿಲ್ವಾ? ನನ್ನ ಗೇಮ್ ಕಾಪಿ ಮಾಡ್ಕೊಂಡು ನೀನು ಕಾಪಿ ಮಾಡ್ಕೊಂಡು ಆಡಿದಿ ಅಂತ ಹೇಳಿಲ್ವಾ? ನನ್ನನ್ನು ಇಲ್ಲಿ ತನಕ ಆಟದ ಬಳಸ್ಕೊಂಡು ನೀನು ಆಟ ಆಡದೆ ಅಂತ ಹೇಳಿಲ್ವಾ? ಸೊ ಎಮೋಷನಲ್ ಸಪೋರ್ಟ್ ಇಬ್ಬರು ಡಿಪೆಂಡ್ ಆಗಿದ್ದಾರೆ ಆ್ಯಕ್ಚುಲಿ. ಬಟ್ ಇವರು ತ್ರಿವಿಕ್ರಮ್ ಅವ್ರು ದೂಷಣೆ ಮಾಡ್ತಿರೋ ಭವ್ಯ ಅವ್ರಿಗೆ ಮಾತ್ರ, ನನ್ನ ಮೇಲೆ ಡಿಪೆಂಡ್ ಆಗಿ ನೀನು ಆಟ ಆಡ್ಕೊಂಡು ಇಲ್ಲಿ ತನಕ ಬಂದು ನನಗೆ ಕೈ ಕೊಟ್ಟೆ ಅನ್ನೋ ಥರ ಹೇಳ್ತಾರೆ. ಭವ್ಯ ಅವ್ರು ಆ್ಯಕ್ಚುಲಿ ಡಿಫೆಂಡ್ ಮಾಡ್ಕೋಬೇಕಾಗಿತ್ತು ಇದನ್ನು ಹೊರತುಪಡಿಸಿದ್ರೆ ಮಂಜು ಮತ್ತು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿದ ವಿಚಾರ ತಗೊಂಡ್ರು. ಅಲ್ಲೂ ಕೂಡ ಏನೋ ಮಂಜು ಅವರು ಬೇಕು ಅಂತಲೇ ಓಕೆ ನಾನು ಗೌತಮಿ ಅವ್ರನ್ನ ಅನ್ಬಯಾಸ್ಡ್ ಆಗಿ ನಾನು ನೋಡಿ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ದೀನಿ ಅನ್ನೋ ಥರ ಪಿಕ್ಚರ್ ಕೊಡೋದಕ್ಕೆ ಮಂಜು ಅವ್ರು ಮಾಡಿದ್ರು ಅನ್ನೋ ಥರ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿದ್ರು.
ಮತ್ತು ಹೇಗೆ ನಾವು ಆ ಹೊರಗಿಂದ ಬಂದಿದ್ರಲ್ಲ, ಆ ಗೋಲ್ಡನ್ ಹಾರ್ಟು ಬ್ಲ್ಯಾಕ್ ಹಾರ್ಟ್ ಕೊಡೋ ವಿಚಾರದಲ್ಲೂ ಅಷ್ಟೇ, ಯಾರೆಲ್ಲ ಮಂಜು ಬ್ಲ್ಯಾಕ್ ಹಾರ್ಟ್ ಕೊಟ್ಟರೋ, ಗೌತಮಿ ಅವ್ರಿಗೆ ಬ್ಲ್ಯಾಕ್ ಹಾರ್ಟ್ ಕೊಟ್ಟರು, ಅದನ್ನು ತೋರಿಸಿದ್ರು. ಬೇರೆಯವ್ರಿಗೆ ಯಾರು ಅನ್ನೋದು ಬ್ಲ್ಯಾಕ್ ಹಾರ್ಟೇ ಕೊಟ್ಟಿಲ್ವಾ? ಅದರಲ್ಲಿ ಏನು ಟಾರ್ಗೆಟ್ ಅರ್ಥ ಆಗಿಲ್ಲ. ಆ ರೆಡ್ ಹಾರ್ಟ್ ಮಾತ್ರ ಯಾರ್ಯಾರಿಗೆ ಚೆನ್ನಾಗಿರೋರಿಗೆ, ಅವ್ರಿಗೆ ಇಷ್ಟ ಆದವ್ರಿಗೆ ಕೊಟ್ಟರು. ಯಮುನಾ ಅವರು, ಭವ್ಯ ಅವ್ರಿಗೆ ಕೊಟ್ಟಿದ್ದು ಅದನ್ನೆಲ್ಲ ತೋರಿಸಿದ್ರು. ಅದರಲ್ಲಿ ಏನು ಟಾರ್ಗೆಟೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಪ್ರೋಮೋದಲ್ಲಿ ಯಾರ್ಯಾರು ಏನೇನಿಗೆ ಕೊಟ್ಟಿದ್ರು ಅದೆಲ್ಲ ತೋರಿಸಿದ್ರು. ಯಾವುದೋ ಗೋಲ್ಡ್ ಸುರೇಶು ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದು ಗೌತಮಿಗೆ ಉಪ್ಪಿನಕಾಯಿ ವಿಷಯಕ್ಕೆ, ಅದನ್ನು ತೋರಿಸ್ತಾರೆ. ಏನೋ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ಸ್ ಅಂತೂ ಇದೆ. ಒಟ್ಟಿನಲ್ಲಿ ಗೌತಮಿಯವರು ಔಟ್ ಆಗಿದ್ರಲ್ಲಿ ನನಗೇನು ಬೇಜಾರಿಲ್ಲ. ಬಟ್ ಆದರೆ ನಾಮಿನೇಷನಲ್ಲಿ ಎಲ್ಲರೂ ಇರಬೇಕಾಗಿತ್ತು, 7 ಜನನೂ ಇರಬೇಕಾಗಿತ್ತು ಅಪಾರ್ಟ್ ಫ್ರಮ್ ಹನುಮಂತ. ಅವಾಗ ಒಂದು ಕ್ಲಾರಿಟಿ ಸಿಕ್ಕಿರೋದು, ಯಾರ್ಯಾರ ಫ್ಯಾನ್ ಬೇಸ್ ಯಾವ ರೀತಿ ಇದೆ, ಯಾರ್ಯಾರು ಯಾವ್ಯಾವ ಆರ್ಡ್ರಲ್ಲಿ ಸೇಫ್ ಆಗ್ತಾ ಇದ್ದಾರೆ ಅಂತ ಒಂದು ಕ್ಲಾರಿಟಿ ಸಿಕ್ಕಿರೋದು. ಇಬ್ಬರನ್ನ ಆರಾಮಾಗಿ ನೀವು ಫಿನಾಲೆ ಕಳಿಸ್ಬಿಟ್ಟು ಬೇರೆಯವ್ರಿಗೆ 5 ಜನದಲ್ಲಿ ಇಬ್ಬರು ಮಾತ್ರ ಹೋಗ್ತಾರೆ ಅಂದರೆ ಇದು ಯಾವ ನ್ಯಾಯ ಇದು? ಅಷ್ಟೇ. ಎನಿವೇಸ್, ಮತ್ತು ಕೆಲವೊಂದು ನಿನ್ನೆ ಅವ್ರು ಡೀಲ್ ಮಾಡಿದಂತಹ, ಅಟೆಂಡ್ ಮಾಡಿದಂತಹ ವಿಷಯಗಳು ಪಂಚಾಯತಿಯಲ್ಲಿ ನನಗೇನು ಅಷ್ಟೇನು ಓಕೆ ಅಂತ ಅನಿಸಿಲ್ಲ. ಭವ್ಯ ಅವರು ಡಿಫೆಂಡ್ ಮಾಡ್ಕೋಬೇಕಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಎಗೇನ್ ಆ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ಕೆಲವೊಂದಷ್ಟು ಆ್ಯಕ್ಟಿವಿಟಿ ಆಗುವಾಗ, ಲೈಕ್ ಫಸ್ಟಿಗೆ ರಜತ್ ಮತ್ತು ಸೇಫ್ ಆಗ್ತಾರೆ. ರಜತ್ ಏನೋ ಅಂದರೆ ಸೂಟ್ ಕೇಸ್ ತೆಗೆದು ನೋಡಿದಾಗ ಸೇಫ್ ಅಂತ ಬರೆದಿರುತ್ತೆ. ಧನರಾಜ್ ಮತ್ತು ಈ ಕಡೆ ಮೋಕ್ಷಿತ ಉಳ್ಕೊಂಡಿರ್ತಾರೆ. ರಜತ್ ಆದಮೇಲೆ ಇವ್ರು ಇರ್ತಾರೆ, ಮಂಜು ಇರ್ತಾರೆ. ಮಂಜು ಕೂಡ ಸೇಫು. ಗೌತಮಿಯವರು ಆಚೆ ಬರ್ತಾರೆ. ಗೌತಮಿಯವರು ವಿಟಿಯಲ್ಲಿ ಮೋಕ್ಷಿತ ಅವರು ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ಗೌತಮಿಯವ್ರನ್ನ. ಅವರಿಗೆ ಫ್ರೆಂಡ್ಶಿಪ್ಪಲ್ಲಿ ಅಥವಾ ಏನೋ ಸರಿಯಾಗಿಲ್ಲ ಮಂಜು ಅಂತ ಅಂದ್ಕೊಂಡು ಮಂಜುವಿಂದ ಇರಿಟೇಟಾಗಿ ಆಚೆ ಹೋಗಿದ್ದಲ್ವ ಮೋಕ್ಷಿತ ಅವರು. ಗೌತಮಿಯವ್ರನ್ನ ಯಾಕೆ ನಾಮಿನೇಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ? ಇನ್ಫ್ಯಾಕ್ಟ್ ಲಾಸ್ಟಲ್ಲಿ ಕೂಡ ಗೌತಮಿ ಇರೋದಕ್ಕೆ ಅರ್ಹರಲ್ಲ ಅಂತ ಹೇಳ್ತಾರೆ. ಮತ್ತು ಅಳೋದು ಯಾಕೆ? ಅಯ್ಯೋ ಹೋಗ್ಬಿಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ಗೌತಮಿ ಯಾವತ್ತೂ ಮೋಕ್ಷಿತ ಅವ್ರನ್ನ ಟಾರ್ಗೆಟೇ ಮಾಡಲಿಲ್ಲ ಇಲ್ಲಿ ತನಕ. ಟಾರ್ಗೆಟ್ ಜೊತೆಗೆ ಹಿಂದೆ ಮಾತಾಡಿರೋದು ಮಂಜು ಮತ್ತು ಗೌತಮಿ ಅವ್ರ ಬಗ್ಗೆ, ಅವ್ರ ಬಕೆಟ್ ಇವ್ರ ಬಕೆಟ್ ಅವರು ಅಂತಲ್ಲ. ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಎಷ್ಟೋ ಬೆಟರ್ ಇದ್ದಲ್ವಾ ಗೌತಮಿ ಅವರು. ಸ್ನೇಹಿತರೆ, ಗೌತಮಿ ಅವರು ಔಟ್ ಆಗಿರೋದು ನಿಮ್ಗೆ ಏನು ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿನ್ನೆ ಪಂಚಾಯತಿ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಸಮಾಧಾನ ಇದೆ ಅಥವಾ ಅಸಮಾಧಾನ ಇದೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗೌತಮಿ ಅವ್ರನ್ನ ಇಂಟರ್ವ್ಯೂ ಮಾಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಅವ್ರಿಗೇನು ಪ್ರಶ್ನೆ ಕೇಳಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಧನ್ಯವಾದ.